ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಸಂಸ್ಥಾಪಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜ್ ಅವರ ನೇತೃತ್ವದಲ್ಲಿ ರಾಜ್ಯ ಸಮಿತಿಯ ವಿಶೇಷ ಸಭೆ ನಡೆಯಿತು. ಈ ಸಭೆಯಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ರಾಷ್ಟ್ರೀಯ ಅಧ್ಯಕ್ಷರಾದ ಬಿಆರ್ ಮುನಿರಾಜ್ ಅವರು ಮಾತನಾಡಿ, ಸಮುದಾಯದ ಹಕ್ಕುಗಳಿಗಾಗಿ ಮತ್ತು ದೀನದಲಿತರ ಸೌಲಭ್ಯಗಳಿಗಾಗಿ ಹೋರಾಟದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಚ್ ಮರಿಸ್ವಾಮಿ ಮತ್ತು ಕೂಡ್ಲಿಗಿ ಮಲಿಯಪ್ಪನವರು ರಾಜ್ಯ ಸಮಿತಿಗೆ ಆಯ್ಕೆ ಮಾಡಲಾಯಿತು ಹಾಗೂ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಪ್ರಭಾಕರ್ ಹಾಗೂ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಯಡ್ರಾಮನಹಳ್ಳಿ ಮರಿಯಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಮೂರಿಗೇರಿ ಮೈಲಪ್ಪ, ಜಿಲ್ಲಾ ಸದಸ್ಯರನ್ನಾಗಿ ಎಚ್ ಮಲ್ಲಿಕಾರ್ಜುನ ಬಿಜಿಹಳ್ಳಿ ಹಾಗೂ ನೂತನ ತಾಲೂಕು ಅಧ್ಯಕ್ಷರನ್ನಾಗಿ ಎಚ್ ಬಿ ಭರಮಪ್ಪ ಹಾಗೂ ತಾಲೂಕು ಗೌರವ ಅಧ್ಯಕ್ಷರಾಗಿ ಒಂಟಿ ನಾಗಪ್ಪ ಬಿಜಿಹಳ್ಳಿ, ತಾಲೂಕು ಉಪಾಧ್ಯಕ್ಷರನ್ನಾಗಿ ಎಚ್ ಕುಮಾರ್, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ರಮೇಶ್ ಅವರನ್ನ ಆಯ್ಕೆ ಮಾಡಲಾಯಿತು. ಈ ವಿಶೇಷ ಸಭೆಯಲ್ಲಿ ರಾಜ್ಯ ಮುಖಂಡರು ಸೇರಿದಂತೆ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮಹೇಶ್ ಎ. ಇದು ಗರುಡ ನ್ಯೂಸ್, ಹಗರಿಬೊಮ್ಮನಹಳ್ಳಿ. ಇವತ್ತು ನಾವು ವಿಜಯನಗರ ಜಿಲ್ಲೆಯಲ್ಲಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ನೂತನ ಪದಾಧಿಕಾರಿಗಳ ಆಯ್ಕೆಯನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಅತಿ ಮುಖ್ಯವಾಗಿ ನಮ್ಮ ಸೀನಿಯರ್ ಆದಂಥ ಮರಿಯಪ್ಪಣ್ಣವರು ಮತ್ತು ನಮ್ಮ ನೂತನ ಜಿಲ್ಲಾಧ್ಯಕ್ಷರಾಗಿ ಪ್ರಭು ಅವರು ಮತ್ತು ಇನ್ನೂ ಹಲವಾರು ಇಲ್ಲಿ ನಮ್ಮ ಕಾರ್ಯಕರ್ತರು ಬಂದು ಈ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಸುಮಾರು 2-3 ವರ್ಷಗಳ ಹಿಂದೆ 4 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಈ ಜೊತೆಲಿ ಹಿಂದೆ ನಾವು ಮುರಸಮ್ಮೇರನ್ನ ಅಧ್ಯಕ್ಷನ ಮಾಡಿದ್ದೀವಿ. ಆಮೇಲೆ ಯಮನೂರಪ್ಪನವರು ಮತ್ತು ನಮ್ಮ ಮಹೇಶ್ ಅವರು ಮತ್ತು ನಮ್ಮ ಮೈಲಪ್ಪನವರು, ಇನ್ನೂ ನಮ್ಮ ದೇವೇಂದ್ರಪ್ಪನವರು, ಇನ್ನೂ ಹಲವಾರು ನಮ್ಮ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಭಾಳ ಆವತ್ತಿನಿಂದ ಇವತ್ತುವರೆಗೂ ನಮ್ಮ ಜೊತೆಯಲ್ಲಿ ಸಂಘಟನೆಯನ್ನು ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸರ್ ಇನ್ನೊಂದು ಸರಿ ನೀವು ಬರಬೇಕು, ಇಲ್ಲಿ ಒಂದು 27ನೇ ತಾರೀಕು ಇದೇ ತಿಂಗಳು ಹೋರಾಟ ಮಾಡಬೇಕಂತ ಹೇಳಿದರು. ಮತ್ತು ಕೆಲವೊಂದು ಸಂಘಟನೆಯ ಪದಾಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ಅಂತ ಕೇಳಿಕೊಂಡಾಗ ನಾನು ಇವತ್ತು ಭಾನುವಾರ ಆದರೂ ಪರವಾಗಿಲ್ಲ, ನಮಗೆ ರಜೆ ದಿನಗಳೇ ಇಲ್ಲ ನಮಗೆ. ಯಾಕಂದರೆ ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿನ ಬಹಳ ಹತ್ತಿರ ದಿನಗಳಿಂದ ನಾವು ಕಟ್ಟಿ ಇಡೀ ಇವತ್ತು ನಾವು ರಾಜ್ಯದ 31 ಜಿಲ್ಲೆಗಳಲ್ಲದ ದೇಶದ ಹಲವಾರು ರಾಜ್ಯಗಳಲ್ಲಿ ನಾವು ಸಂಘಟನೆಗಳನ್ನು ಪ್ರಬಲವಾಗಿ ಬೆಳೆಸಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತೂ ಸಖತ್ತಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟು ತುಂಬ ಚೆನ್ನಾಗಿ ವಿಚಾರಗಳನ್ನು ಪ್ರಚಾರ ಮಾಡಿ ಸರ್ಕಾರದಿಂದ ಬರುವಂಥ ಸವಲತ್ತುಗಳ ವಿಚಾರವಾಗಿ, ಆಮೇಲೆ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ, ಕೆಲವೊಂದು ದಲಿತರಿಗೆ ಆಗಿರ್ತಿರುವಂಥ ಅನ್ಯಾಯಗಳ ವಿರುದ್ಧವಾಗಿ ಚರ್ಚಿಸಿ ನಂತರ ನಾವು ಇದೇ ಒಂದು 23ನೇ ತಾರೀಕು ವಿಜಯನಗರ ಜಿಲ್ಲೆಯ 6 ತಾಲೂಕುಗಳಲ್ಲಿ ಶಾಖೆಗಳನ್ನು ಮತ್ತು ಪ್ರತಿಯೊಂದು ಅಂಬೇಡ್ಕರ್ ವಿಚಾರಗಳ ಧಾರೆಗಳನ್ನು ಅರಿವು ಮೂಡಿಸುವ ಮೂಲಕ ಕಾರ್ಯಕ್ರಮ ಮಾಡಿ 27ನೇ ತಾರೀಕು ಬೃಹತ್ ತಮಟೆ ಚಳವಳಿಯನ್ನು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಪರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸೋಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಬಂದು ಎಲ್ಲ ಚರ್ಚೆಗಳನ್ನು ಮಾಡಿ ವ್ಯವಸ್ಥಿತವಾಗಿ ಎಲ್ಲ ಮಾತನಾಡಿದ್ವಿ. ಅದಲ್ಲದೆ ನಮ್ಮ ಜೊತೆಯಲ್ಲಿ ಹಲವಾರು ಸಂಘಟನೆಗಳನ್ನು ಕೈ ಜೋಡಿಸ್ತಾ ಇದ್ದಾವೆ. ಆ ಒಂದು ಕೆಲವೊಂದು ಮುಖಂಡರುಗಳು ಮಾತ್ರ ಬಂದಿದ್ದಾರೆ, ರೈತರ ಮುಖಂಡರುಗಳು ಮತ್ತು ಇನ್ನೂ ಹಲವಾರು ಮಹಿಳಾ ಉಸ್ತುವಾರಿ ನೋಡ್ತಿರತಕ್ಕಂಥ ಬಸವರಾಜವರು ಬಂದಿದ್ದಾರೆ. ಇನ್ನೂ ಹಲವಾರು ಈಗ ತಾನೇ ನಮ್ಮ ಮಂಜುನಾಥ್ ಮತ್ತು ಎಚ್ ಎಂ ಬಸವರಾಜವರು, ಇನ್ನೂ ಹಲವಾರು ಕಾರ್ಯಕರ್ತರು ಬಂದಿದ್ದಾರೆ. ಸರ್ ನಾವೆಲ್ಲ ಏನೇನು ಮಾಡಿ ವ್ಯವಸ್ಥಿತವಾಗಿ ನಾವು ಹೋರಾಟಗಳು ಮಾಡಬೇಕಂತ ಹೇಳಿದ್ರೆ ಯುವ ಪೀಳಿಗೆ ಯಾವ ರೀತಿ ನಾವು ಡೆವಲಪ್ಮೆಂಟ್ ಆಗಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಅಂತ ಹೇಳವ್ರೆ. ಯುವ ಪೀಳಿಗೆಯಲ್ಲಿ ಇವತ್ತು ನೂತನವಾಗಿ ನಾವು ವಿಜಯನಗರ ಜಿಲ್ಲೆಗೆ ಅವ್ರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ. ಇನ್ನು ನಾವು ಊಟ ಮಾಡಿದ ನಂತರ ಮುಂದೆ ನಾವೊಂದು ಸ್ಪೆಷಲ್ ಒಂದು ಸದಸ್ಯರ ಒಂದು ಕಮಿಟಿಯನ್ನು ತಗೊಂಡು ಆ ಕಮಿಟಿ ಮೂಲಕ ನಾವು ಮುಂದಿನ ಹೋರಾಟದ ನಡವಳಿಕೆಗಳನ್ನು ಚರ್ಚಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳ್ಳೋಕ್ಕೆ ವ್ಯವಸ್ಥಿತ ಮಾಡ್ತಾಯಿದ್ದೀವಿ. ಇಷ್ಟು ಹೇಳಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಮ್ಮ ಅಧ್ಯಕ್ಷರಾದಂಥ ಪ್ರಭುರವ್ರ ಮುಖಾಂತರ ಮತ್ತು ಸಂಡೂರು ನಮ್ಮ ಕುಮಾರ್ ಅವರು ಮತ್ತು ಇನ್ನೂ ಹಲವಾರು ನಮ್ಮ ಸ್ನೇಹಿತರು ಬಂದ್ದಾರೆ, ತಿಪ್ಪೇಶ್ ಅವರು, ಇನ್ನೂ ಹಲವಾರು ಯುವಕರಿದ್ದಾರೆ. ಇನ್ನು ಗ್ರಾಮ ಪಂಚಾಯತಿ ಪ್ರಜಾಪ್ರತಿನಿಧಿಗಳಾದ ಮಲ್ಲಿಕಾರ್ಜುನ ಅವರು ಮತ್ತು ಭರಮಪ್ಪನವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ.
ಮೈಲಪ್ಪನವರು ಎಲ್ಲ ಇದ್ದಾರೆ. ಅವ್ರ ಮುಖಾಂತರ ಇನ್ನೂ ಚರ್ಚಿಸಿ ಮತ್ತು ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕು. ಯಾಕಂದರೆ ವಿಚಾರಗಳನ್ನ ಪ್ರಚಾರ ಮಾಡೋದ್ರಲ್ಲಿ ಭಾಳ ಎತ್ತಿದ ಕೈ ಆಗಿರ್ತಾರೆ. ಅವ್ರ ಮುಖಾಂತರ ಕೆಲಸ ಮಾಡೋಣ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇ ಮಾಡಿದ್ರೆ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಡಿಯಲ್ಲಿ ನಡೆಯೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ತಮ್ಮೆಲ್ಲರಿಗೂ ಹೊಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್.